ಪಾಂಡವಪುರ ತಾಲೂಕಿನ ಸುಂಕತಣ್ಣೂರು ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಆನುವಾಳು ಗ್ರಾಮದ ರಾಜಮ್ಮ ಮಹೇಶ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸಾಮಾನ್ಯ ಮಹಿಳೆ ಮೀಸಲಾತಿ ಅಡಿಯಲ್ಲಿ ತಾಲೂಕಿನ ಆನುವಾಳು ಗ್ರಾಮದಿಂದ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾಗಿದ್ದ ರಾಜಮ್ಮ ಮಹೇಶ್ ಅವರನ್ನು ಜೆಡಿಎಸ್, ರೈತ ಸಂಘ, ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷದಿಂದ ಒಗ್ಗಟ್ಟಿನಿಂದ ಅಧ್ಯಕ್ಷರಾಗಿ ಆಯ್ಕೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಪಕ್ಷಾತೀತವಾಗಿ ರಾಜಮ್ಮ ಮಹೇಶ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಪ್ರಭಾರ ಅಧ್ಯಕ್ಷರಾಗಿದ್ದ ಸುಂಕತಣ್ಣೂರು ಹೇಮಂತ ಕುಮಾರ್ ಅವರು ಉಪಾಧ್ಯಕ್ಷರಾಗಿ ಮುಂದುವರೆದಿದ್ದಾರೆ. ನೂತನ ಅಧ್ಯಕ್ಷೆ ರಾಜಮ್ಮ ಮಹೇಶ್ ಅವರಿಗೆ ಗ್ರಾಮದ ಮುಖಂಡರು, ಆನುವಾಳು ಗ್ರಾಮಸ್ಥರು, ಸದಸ್ಯರು ಒಗ್ಗೂಡಿ ಅಭಿನಂದಿಸಿ ಶುಭ ಕೋರಿದರು. ಬನ್ನಿ ಈ ಕಡೆಗೆ ಬನ್ನಿ ಈ ಕಡೆಗೆ ಹಾಕೋ ಏನಿಲ್ಲ ಮಹೇಶನಿಕ್ಕಿಲ್ಲ ಕೊಡಿಲ್ಲ ಹೋಲಿ ಹಾಕೋ ಪೇಟ ಎಲ್ಲ ಸದಸ್ಯರು ನಮ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸ್ಥಾನ ಖಾಲಿ ಇದ್ದವ ಎಲ್ಲರೂ ಮೆಂಬರ್ಗಳೆಲ್ಲ ಸೇರಿ ಇನಾನಿಮಸ್ ಅಲ್ಲಿ ನಮ್ಮ ಆನ್ವಾಳು ರಾಜಮ್ಮನವ್ರನ್ನ ಒಕ್ಕೂಟದಿಂದ ಎಲ್ಲರನ್ನು ಆಯ್ಕೆ ಮಾಡವ್ರೆ. ಅವ್ರು ತುಂಬಾ ಸಂತೋಷ. ನಮ್ಮ ಗ್ರಾಮದ ಜನಕ್ಕೆ ಮತ್ತೆ ನಮ್ಗೆಲ್ಲ ಅಕ್ಕಪಕ್ಕ ಗ್ರಾಮಕ್ಕೆಲ್ಲ ತುಂಬಾ ಸಂತೋಷ. ಈ ಪಂಚಾಯಿತಿಲಿ ಸುಲಲಿತವಾಗಿ ಕೆಲಸ ನಡೆಸ್ಕೋಗ್ಲಿ ಇನ್ ಮುಂದೆ ಅಂತೇಳಿ ಮಾತು ನಡ್ಕೊಂಡು ಸಣ್ಣ ಪುಟ್ಟ ಕಾರ್ಯಗಳು ಕೆಲಸಗಳು ಇಂಥವು ಬಂದಾಗ ಅವೆಲ್ಲನೂ ನೀಟಾಗಿ ಶಿಸ್ತಾಗಿ ಮಾಡ್ಕೋಗ್ಲಿ ಅಂತ ಹೇಳಿ ನಾವು ಅವ್ರಿಗೆ ಆಶ್ರಯಿಸ್ತೀವಿ. ನೂತನವಾಗಿ ಅಧ್ಯಕ್ಷ ಆದಂತ ರಾಜಮ್ಮವ್ರಿಗೆ ಶುಭಾಶಯ ಕೊಡ್ತಾ ಎಲ್ಲ ಪಕ್ಷಾತೀತವಾಗಿ ಆಯ್ಕೆ ಮಾಡಿದ್ದಾರೆ. ಮುಂಬರೋ ದಿನಗಳಲ್ಲಿ ಶಾಸಕರಾದಂಥ ದರ್ಶನ್ ಪುಟ್ಟಣ್ಣಯ್ಯನವರು ಮತ್ತೆ ನಮ್ಮ ನೆಚ್ಚಿನ ನಾಯಕರಾದಂಥ ಪುಟ್ಟರಾಜಣ್ಣ ನೇತೃತ್ವದಲ್ಲಿ ಮುಂದಿನ ಅಭಿವೃದ್ಧಿಯನ್ನ ಮಾಡಿ ಈ ಪಂಚಾಯತ್ಗೆ ಒಳ್ಳೆಯ ಹೆಸರು ತರ್ತಾರೆ ಅನ್ನೋದಕ್ಕೆ ತಮ್ಮೆಲ್ಲ ಪರವಾಗಿ ಕೋರ್ಕೊತೀವಿ. ಇಲ್ಲೇ ನಾವು ಹುಟ್ಟುಹಬ್ಬನ್ನು ಆಚರಿಸ್ತೀವಿ. ಹುಟ್ಟುಹಬ್ಬದ್ದು